ನಾಗಮಂಗಲ ಗಲಭೆ ಕೇಸ್ನಲ್ಲಿ ಈಗ ಮುಂದುವರೆದಿರುವಂತಹ ಪಾಲಿಟಿಕ್ಸ್ ಒಬ್ಬರಿಗೊಬ್ಬರು ಮಾತು ಮುಂದುವರಿಸ್ತಾ ಇದ್ದಾರೆ. ಬಿಜೆಪಿಯವರಿಗೆ ಬೆಂಕಿ ಹಚ್ಚೋ ಕೆಲಸ ಬಿಟ್ಟಿನೇನು ಗೊತ್ತು ಅನ್ನೋದು ಕಾಂಗ್ರೆಸ್ನವರ ಲೇವಡಿ. ಕಲಬುರಗಿಯಲ್ಲಿ ಸಚಿವ ಜಮೀರ್ ಈ ಕುರಿತಾಗಿ ಆರೋಪಿಸಿದ್ದಾರೆ. ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ಮೇಲೆ ಎಫ್ಐಆರ್ ಆಗಿರೋ ವಿಷಯವಾಗಿಯೂ ಕೂಡ ಕಿಡಿಕಾರಿದ್ದಾರೆ. ನಾವು ಹೆದರಲ್ಲ ಅಂತ ಶೋಭಾ ಕರಂದ್ಲಾಜೆ ಹೇಳಿದ್ರೆ ಗಣಪತಿ ಕೂರಿಸಿದವರ ಮೇಲೆ ಎಫ್ಐಆರ್ ಹಾಕಿದ್ದಾರೆ ಅಂತ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾವು ದ್ವೇಷ ರಾಜಕಾರಣ ಮಾಡ್ತಿಲ್ಲ ಅಂತ ಮಗದೊಮ್ಮೆ ಗೃಹ ಸಚಿವ ಪರಮೇಶ್ವರ್ ಅವರ ಸ್ಪಷ್ಟನೆ. ನಾಗಮಂಗಲದ ಗಲಭೆ ವಿಷಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ರ ಸಂಬಂಧ ಈಗಾಗಲೇ ಅಶೋಕ್ ಮತ್ತು ಶೋಭಾ ಕರಂದ್ಲಾಜೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇದೇ ವಿಷಯವಾಗಿ ಜಮೀರ್ ಮಾತನಾಡಿದ್ರು. ಸಿಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿ, ಇಂತಹ 100 ಕೇಸ್ಗಳನ್ನ ಹಾಕೊಳ್ಳಿ, ನಾವು ಯಾವುದಕ್ಕೂ ಕೂಡ ಹೆದರಲ್ಲ, ಆದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ನಮ್ಮ ರಾಜ್ಯದಲ್ಲಿ ಆಗಿರುವಂತಹ ಘಟನೆಯ ಕುರಿತಾಗಿ ನಾಗಮಂಗಲ ಅಂತ ನಾನೆಲ್ಲೂ ಹೇಳಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಬೆಂಕಿ ಹಚ್ಚೋದು ಕೆಲಸ ಮಾಡಬಾರ್ದು, ಬೆಂಕಿ ಆರಿಸೋದು ಕೆಲಸ ಮಾಡಬೇಕು. ಈಗ ನೋಡಿರ್ಬೋದು ನಾಗಮಂಗಲ ಗಲಾಟೆಯಲ್ಲಿ ಒಂದು ದೊಡ್ಡ ಇಶ್ಯೂ ಮಾಡಿದೆ. ಆವತ್ತು ಹೇಳಿದೆ ನಾನು ಈಗ ರಾಜಕಾರಣಿಗಳು ಹೇಳಿಕೆಯಿಂದಾನೇ ಇದೆಲ್ಲ ಗಲಭೆಗಳು ಆಗೋದು ಅಂತ ಹೇಳ್ಬಿಟ್ಟು ನಾವು ಯಾವತ್ತೂ ಬೆಂಕಿ ಆರಿಸೋದು ಕೆಲಸ ಮಾಡಬೇಕು. ಬೆಂಕಿ ಹಚ್ಚೋದು ಕೆಲಸ ನಾವು ಯಾರೂ ರಾಜಕಾರಣಿಗಳು ಮಾಡಬೇಕು. ಅವ್ರವ್ರ ಹಬ್ಬ ಅವ್ರು ಆಚರಿಸ್ಕೊಳ್ತಾರೆ. ಈಗ ಗಣೇಶ ಹಬ್ಬ ಇಲ್ಲಿ, ಯುಗಾದಿ ಹಬ್ಬ ಇಲ್ಲಿ, ರಂಜಾನ್ ಹಬ್ಬ ಇಲ್ಲಿ, ಬಕ್ರೀದ್ ಹಬ್ಬ ಇಲ್ಲಿ, ಕ್ರಿಸ್ಮಸ್ ಇಲ್ಲಿ, ಅವ್ರವ್ರ ಧರ್ಮದಲ್ಲಿ ಅವ್ರು ಆಚರಿಸ್ಕೊಳ್ತಾರೆ. ಈಗ ಬೆಂಗಳೂರು ಸಿಟಿಯಲ್ಲಿ ನೋಡಿ ಒಂದು ವಿಧಾನಸೌಧದೊಳಗೆ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಾವು ಪಾಕಿಸ್ತಾನ ಜಿಂದಾಬಾದ್ ಕೇಳಿದ್ವಿ. ನೀವು ಬಿಟ್ಕೊಂಡ್ರಿ. ಅದರ FSL ರಿಪೋರ್ಟ್ ಬಂದ ಮೇಲೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿದ್ರಿ, ದಿನ ತಳ್ಳಿದ್ರಿ. ಶಿವಮೊಗ್ಗದಲ್ಲಿ ಯಾವ ಔರಂಗಜೇಬು ಹಿಂದೂಗಳನ್ನ ಕಗ್ಗೊಲೆ ಮಾಡಿದ ಆ ದೊಡ್ಡ ಖಡ್ಗದ ರಕ್ತ ಸಿಕ್ತ ಖಡ್ಗದ ಪ್ರದರ್ಶನ ಮಾಡ್ತಾರೆ. ಕೋಲಾರದಲ್ಲಿ ಇದರ ಪ್ರದರ್ಶನ ನಡೆಯುತ್ತೆ. ಟಿಪ್ಪುವನ್ನ ವೈಭವೀಕರಣ ಮಾಡೋದು ಮಾಡ್ತಾ ಇದ್ದಾರೆ. ಯಾವುದೇ ಕ್ರಮ ಹಿಂದೂಗಳ ಮೇಲೆ ಅಲ್ಲೇ ಆಯ್ತು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಆಗ ಅಲ್ಲಿ ಕೆಲವು ನಾಗರಿಕರು ಯಾವ ರೀತಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅದೇ ರೀತಿ ಇಲ್ಲಿ ಅಂದಿದ್ದಾರೆ ಮತ್ತು ಕೇರಳದಿಂದ ಬಂದು ಇಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ ಅಂತ ಹೇಳಿ ಅದನ್ನ ಟ್ವೀಟ್ ಮಾಡಿದ್ದೆ. ಅದನ್ನೇ ದ್ವೇಷವಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅವರು ನನ್ನ ಮೇಲೆ ಮತ್ತು ಶೋಭಾ ಮೇಲೆ ಕೇಂದ್ರ ಸಚಿವರು ನಾನು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಒಬ್ಬ ಕೇಂದ್ರದ ಸಚಿವರಿಗೆ ಈಗ ಗಣಪತಿ ಕೂರಿಸಿರೋರ ಮೇಲೆ FIR ಮಾಡಿದಂಥ ಪುಣ್ಯಾತ್ಮರಿವರು, ಪೆಟ್ರೋಲ್ ಬಾಂಬ್ ಹಾಕಿದವ್ರ ಮೇಲೆ ಆಮೇಲೆ ಇವರಿಗೆ ಪೆಟ್ರೋಲ್ ಬಾಂಬ್ ಹಾಕಿದವರಿಗಿಂತ ಗಣಪತಿ ಕೂರಿಸಿದ್ದೇ ಅಪರಾಧ, ಗಣಪತಿ ಕೂರಿಸೋತಿಗೆ ತಾನೇ ಗಲಭೆ ಆಗಿದ್ದು ಅನ್ನುವ ಮಾನಸಿಕತೆ ಇರುವಂಥ ಸರ್ಕಾರದಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗತ್ತೆ? ಗಣಪತಿನೇ ಕೂರಿಸದೇ ಇದ್ದಿದ್ರೆ ಗಲಭೆನೇ ನಡೀತಿರ್ಲಿಲ್ಲ. ಎಲ್ಲರೂ ಬುರ್ಕ ಹಾಕಿದ್ರೆ ಆವಾಗ ಲವ್ ಜಿಹಾದ್ನ ಪ್ರಶ್ನೆ ಬರಲ್ಲ ಅಂತ ಮುಂದೊಂದು ದಿವಸ ಹೇಳಿದ್ರು ಹೇಳ್ಬೋದು. ಈಗ ಗಣಪತಿ ಕೂರಿಸಿರೋರ ಮೇಲೆ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ಇನ್ನು ಅವ್ರು ಮಾಡ್ತಿದ್ದಾರೆ ಅಷ್ಟೇ. ನಾವು ಯಾವುದನ್ನು ಆ ರೀತಿ ಮಾಡೋದಿಲ್ಲ. ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೇವೆ ಅಂತ ಯಾವ್ದಾದ್ರು ಹೇಳಿ. ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆನೂ ನಮಗಿಲ್ಲ. ಜನ ನಮ್ಮನ್ನು ಆರಿಸಿದ್ದಾರೆ, ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೇವೆ. ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮ್ಗಿಲ್ವೇ ಇಲ್ಲ. ದ್ವೇಷ ರಾಜಕಾರಣ ನಮ್ಮ ಸರ್ಕಾರ